ज़मीर अहमद ख़ान की दरियादिली की दास्तान तो आपने कई बार सुनी है। कुछ माह पहले रक्षित और अरिजीत के एक्सीडेंट की खबर तो आपने सुनी ही थी। उन दोनों को ज़मीर अहमद ख़ान ने भारी रकम अदा करके इलाज कराया और उन दोनों की जान बच गई। उनकी ख़ानदान, उनकी फैमिली का कहना है कि ज़मीर अहमद अगर नहीं होते तो उनके दोनों बच्चे नहीं बचते। पिछले दिनों अरिजीत अस्पताल से डिस्चार्ज हो चुके थे। अब रक्षित को भी डिस्चार्ज कराया गया। ज़मीर अहमद ख़ान खुद अस्पताल पहुंचकर इन्हें डिस्चार्ज कराया और रक्षित ने क्या कहा और उनकी वालदा ने क्या कहा हम आपको सुनाएंगे। ಅವತ್ತು ರಾತ್ರಿ ಹೊಟ್ಟೆ ಹಸ್ತಾ ಇದೆ ಅಂತ ತಿನ್ನಕ್ಕೆ ಹೋಗಿದ್ವಿ ಸರ್ ಆಚೆ ಕಡೆ. ನೋಡಿದ್ರೆ ಹಿಂಗೆ ಆಕ್ಸಿಡೆಂಟ್ ಆಯಿತು ಸರ್. ಬರೋ ತಿಂಗಳು ಲಾಸ್ಟ್ ಮಂತು 30th ಆಕ್ಸಿಡೆಂಟ್ ಆಯಿತು ಸರ್. ಯಾರು ಕರ್ಕೊಂಡು ಬಂದುಬಿಟ್ರು ಅಂತ ಏನೂ ಗೊತ್ತಿಲ್ಲ ಸರ್. ನನ್ನ ಫ್ರೆಂಡ್ಗೂ ನನಗೂ ಉಳಿಸಿದ್ದು ಜಮೀರ್ ಸರೇ ಸರ್. ಅವರೇ ಮೈನು. ನಮ್ಮ ಮನೆಯವ್ರಿಗೂ ದುಡ್ಡು ಕೊಟ್ಟಿದ್ದಾರೆ, ನನ್ನ ಫ್ರೆಂಡ್ ಅವ್ರ ಮನೆಗೂ ದುಡ್ಡು ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ನಿಯತ್ತಾಗಿರ್ತೀವಿ ಸರ್ ನಾವು ಸಾರ್ಗೆ. ಬರೀ ನಾನಿಲ್ಲ ಸರ್, ನಮ್ಮ ಫ್ಯಾಮಿಲಿ ಫುಲ್ಲು, ನನ್ನ ಫ್ರೆಂಡ್ಸ್ ಫುಲ್ ಸರ್. ಒಂದು 50 ಜನ ಇದ್ದೀವಿ ಸರ್ ನಾವೇ ಫ್ರೆಂಡ್ಸು. ಎಲ್ಲರೂ ನಮ್ಮ ಸಾರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅದು ಮೈನ್ ನನ್ನ ಫ್ರೆಂಡನ್ನ ಉಳಿಸಿದ್ದಾರೆ ಸರ್. ಜಮೀರ್ ಸಾರ್ಗೆ ತುಂಬ ಥ್ಯಾಂಕ್ಸ್ ಸರ್. ಆಮೇಲೆ ನಮ್ಮ ಮನೆ ಅಕ್ಕಪಕ್ಕ ಇದ್ದಾರೆ ಒಬ್ಬರು, ಅವ್ರು ಕನಗರಾಜನವ್ರನ್ನೇ ಕರ್ಕೊಂಡೋಗ್ಬಿಟ್ಟು ಜಮೀರ್ ಹತ್ರ ಬಿಟ್ಟರು. ನಾವು ಹೆಂಗಸ್ರೆಲ್ಲ ಹೋದ್ವಿ, ಅಜಿತ್ ಕಡೆಯವ್ರನ್ನೂ ನಮ್ಮ ಕಡೆಯವರೆಲ್ಲ ಹೋಗಿ ಅವ್ರನ್ನ ಕೇಳಿದ್ವಿ ನಾವು. ಸರ್ ಈ ಥರ ನಮ್ಮ ಮಕ್ಳು ಹಿಂಗಿದೆ, ನಮ್ಮ ಹತ್ರ 5 ಪೈಸೆನೂ ಇಲ್ಲ ಸರ್, 10,000 20,000 ಅಂತ ನಮ್ಮ ರಿಲೇಷನ್ ಎಲ್ಲ ಕೊಟ್ಟರು. ಅದಕ್ಕೆ ಮೇಲೆ ಯಾರೂ ನಮ್ಗೆ ಕೊಟ್ಟಿಲ್ಲ, ಯಾರೂ ಹೆಲ್ಪ್ ಮಾಡಿಲ್ಲ ನಮಗೆ. ಆಮೇಲೆ ಜಮೀರ್ ಸರ್ ಹತ್ರ ಹೋಗಿದ್ದಕ್ಕೆ ಅವ್ರು ಬಂದರು, ನಾವೇನೇ ಆಗಲಿ ಎಷ್ಟೇ ಕಷ್ಟ ಆದ್ರೂ ನಾನು ನೋಡಿ ನಿಮ್ಮನ್ನ ಕರ್ಕೊಂಡು ಬರ್ತೀನಿ, ಮಕ್ಕಳನ್ನ ಕರ್ಕೊಂಡು ಬರ್ತೀನಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ರು ನಮಗೆ. ಸರ್ ನಾವು ಹೇಳ್ಬೇಕಂದ್ರೆ ನಮ್ಮ ಮಕ್ಕಳು ಇಬ್ಬರು ಹೋಗ್ಬಿಟ್ರು ಅಂತ ಹೇಳಿದ್ರು ಸರ್. ಇಡೀ ಜನನೇ ಬಂದುಬಿಟ್ಟಿತ್ತು ಮನೆ ಹತ್ರ. ಸತ್ತೋಗ್ಬಿಟ್ಟಿದ್ದಾರೆ ಅಂತ ಮನೆ ಹತ್ರ ಅರ್ಧ ಜನ, ಹಾಸ್ಪಿಟ್ಲಲ್ಲಿ ಅರ್ಧ ಜನ ಇದ್ದರು. ಇಲ್ಲ ಅಂತಲೇ ಹೇಳಿದ್ರು. ಆದ್ರೂ ಉಳಿತಾರೆ ನಮ್ಮ ಮಕ್ಕಳು ಅಂತ ಒಂದು ನಂಬಿಕೆ ಇಟ್ಕೊಂಡೆ ನಾನು. ಅಲ್ಲಿ ನಮ್ಮ ಪ್ರಾಣ ನಮ್ಮ ಕೈಲಿ ಇಟ್ಕೊಂಡು ಅಲ್ಲಿ ಬೀದಿಯಲ್ಲಿ ಕೂತಿದ್ವಿ ಸರ್. ಆ ಟೈಮಲ್ಲಿ ಆವಾಗ ಅವ್ರು ಸಾರ್ ಬಂದರು. ಮಕ್ಕಳು ಉಳಿಯೋದಿಲ್ಲ ಅಂದಮೇಲೆ ಏನು ಮಾತಾಡೋದು ಅಂತ ಕಾಯ್ತಾಯಿದ್ವಿ. ಅವ್ರು ಬಂದರು. ಆಮೇಲೆ ಎಷ್ಟೇ ದುಡ್ಡಾಗಲಿ ನಾನು ನೋಡ್ತೀನಿ, ನಿಮ್ಮ ಮಕ್ಕಳನ್ನ ನಾವು ಕಾಪಾಡ್ತೀವಿ, ಹೆದರ್ಕೋಬೇಡಿ ಅಂತ ನಮಗೆ ತುಂಬ ಧೈರ್ಯ ಕೊಟ್ಟರು ಸರ್. ನಮಗೆ ಆ ಧೈರ್ಯದಲ್ಲೇ ನಾವು ಕೂತ್ಕೊಂಡಿದ್ವಿ, ಅಲ್ಲೇ ಬೀದಿಯಲ್ಲೇ ಕೂತ್ಕೊಂಡಿದ್ವಿ ನಾವು. ಆವತ್ತು ಬಂದರು, 2 ಲಕ್ಷ ಕೊಟ್ಟರು. ತಿರ್ಗಾ ಒಂದು ವಾರ ಬಂದರು, ತಿರ್ಗಾ 2 ಲಕ್ಷ ಕೊಟ್ಟರು. ತಿರ್ಗಾ ಅವಾಗ ಬಂದು ಕೇಳ್ತಾನೇ ಇರೋರು. ಪಿ ಎ ಬಂದು ನಮ್ಮ ಮಕ್ಕಳು ಹೆಂಗಿದ್ದೀರ ಅಂತ ಕೇಳ್ತಾನೆ ಇದ್ದರು. ಅದು ನಮ್ಮ ಮಕ್ಕಳು ಉಳಿದಿದ್ದಾರೆ ಸರ್. ಇವಾಗ ಉಳಿಸಿ ಕರ್ಕೊಂಡು ಬಂದು ನಮ್ಮ ಮನೇಲಿ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಎಷ್ಟು ಕೃತಜ್ಞೆ ಹೇಳಿದ್ರು ಕಡಿಮೆನೇ ಸರ್. ಅವ್ರಿಗೆ ನಾವೇನು ಹೇಳಿದ್ರು ಕಡಿಮೆನೇ, ಅವ್ರಿಗೆ ಎಷ್ಟು ಕೈ ಮುಗಿದ್ರೂ ಕಡಿಮೆನೇ. ಯಾಕಂದರೆ ಧೈರ್ಯ ಕೊಟ್ಟರು, ಆ ಧೈರ್ಯಕ್ಕೆ ತಕ್ಕಂಗೆ ನಮ್ಮ ಮಕ್ಕಳನ್ನ ಕಾಪಾಡಿ ಕೊಟ್ಟಿದ್ದಾರಲ್ಲ, ಅದು ಮುಂದೆ ನಾವು ಏನು ಹೇಳಿದ್ರು ಕಡಿಮೆನೇ ಸರ್.